ಮೈಸೂರಿನ ಗಲಭೆ ಅದೊಂದು ಪ್ರೀ ಪ್ಲ್ಯಾನ್ಡ್ ಗಲಭೆ, ಪೂರ್ವ ನಿಯೋಜಿತ. ಯಾಕಂದರೆ ಅಟ್ ಎ ಟೈಮ್ 1000 ಜನ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಟ್ ಎ ಟೈಮ್. ಮತ್ತು ಸುಮಾರು 20 ಮೂಟೆಗಳಿಗೂ ಹೆಚ್ಚು ಕಲ್ಲುಗಳು ಅಟ್ ಎ ಟೈಮ್ ಹೆಂಗೆ ಸಂಗ್ರಹಣೆ ಆಯಿತು? ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ಅವ್ರು ಹೊಡೆದಿರೋ ಕಲ್ಲುಗಳು ಇನ್ನೂ ಕಾರ್ ಕೆಳಗಡೆ ಹಾಗೆ ಬಿದ್ದಿದ್ವು. ಅಲ್ಲಿ ನಿಲ್ಲಿಸಿರೋ ಪೊಲೀಸ್ ಸ್ಟೇಷನ್ ಮುಂದಿರೆ ನಿಲ್ಲಿಸಿರೋ ಅಂಥ ಕಾರ್ಗಳ ಕೆಳಗಡೆ ಆ ಕಲ್ಲುಗಳೆಲ್ಲ ಹಾಗೇ ಇತ್ತು. ಅಲ್ಲ ಒಬ್ಬ ಯಾರೋ ಮುಲ್ಲಾ ದೊಡ್ಡದಾಗಿ ದಾಡಿ ಬಿಟ್ಕೊಂಡಿದ್ದಾನೆ. ಅವನು ಭಾಷಣ ಮಾಡ್ತಾನೆ, ಪ್ರಾಣ ಕೊಡ್ತೀರಿ, ನಮ್ಮ ಮಕ್ಕಳನ್ನೇ ಕತ್ತರಿಸಾಕ್ಬಿಡ್ತೀರಿ ನಾವು, ಮಕ್ಕಳನ್ನೇ ನಮ್ಮ ಧರ್ಮಕ್ಕೋಸ್ಕರ ನಮ್ಮ ಮಕ್ಕಳು ಕತ್ತರಿಸ್ಬೇಕು ಅಂದರೆ ಅದಕ್ಕೂ ರೆಡಿ ಅಂತ ಹೇಳ್ತಾನೆ. ಅಂದರೆ ಇಷ್ಟೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದ್ಮೇಲೂ ಕೂಡ ಕ್ರಮ ಇಲ್ಲ. ಇನ್ನು ಕಾಂಗ್ರೆಸ್ಸಲ್ಲಿ 2 ಪಂಗಡ ಆಗೋಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಪೊಲೀಸರನ್ನು ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ. ರಾಜಣ್ಣ ಅವರು ಪೊಲೀಸವ್ರಿಗೆ ಅವ್ರ ಭಾಷೆಯಲ್ಲಿ ನಾನು ನೋಡಿರೋ ಸತ್ಯನ ಥೂ ಅಂತೇಳಿ ಮುಗ್ದಿದ್ದಾರ. ಮತ್ತು ನಾಲಾಯಕ್ಗಳು, ನಾನ್ಸನ್ಸ್, ಅವ್ರಿಗೆ ಆ ಸ್ಟಾರ್ಗಳು ಯಾರು ಕೊಟ್ಟರು? ಏನು ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ಸ್ಟಾರ್ ತಗೊಂಬಂದು ಅಂಗಡಿ ಇಟ್ಕೊಂಡವ್ರು ಅವರು? ಅವ್ರು KPC ಆಫೀಸಲ್ಲಿ KPCC ಆ CC ಆಫೀಸಲ್ಲಿ ಏನು ಸ್ಟಾರ್ಗಳನ್ನೇನ ಮಾರಾಟಕ್ಕೆ ಇಟ್ಟಿದ್ದಾರೆ ತಗೊಂಬಂದು ಹಾಕೋಣಕ್ಕೆ? ಸರ್ಕಾರದ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಹಣ, ಅಂಬೇಡ್ಕರ್ ಸಂವಿಧಾನ ಇದರಲ್ಲಿ ಅಡಿಯಲ್ಲಿ ನಡಿಬೇಕು. ಈ ರೀತಿ ಪರಮೇಶ್ವರ್ ಅಂತೂ ಅವರು ನಿರ್ಲಿಪ್ತ ಮನೋಭಾವ ಅವ್ರದ್ದು ಯಾವಾಗೂ. ಯಾರು ಏನಾನ ಮಾಡ್ಕೊಳ್ರಿ, ಅವ್ರದ್ದು ನೋಡೋಣ ಮಾಡೋಣ, ಕ್ರಮ ತೆಗೆದುಕೊಳ್ಳಲಾಗುವುದು, ಸೂಚಿಸಲಾಗಿದೆ, ಇಷ್ಟು ಬಿಟ್ಟರೆ ಪಾಪ ಅವರು ಯಾಕಂದರೆ ಅವ್ರ ಖಾತೆ ಇಷ್ಟ ಇಲ್ಲ, ಅದು ಖಾತೆ ಇಷ್ಟ ಇಲ್ಲ ಅವ್ರಿಗೆ. ಇನ್ನು ಯಥಾಸ್ಥಿತಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆ ಕುಕ್ಕರ್ ಬ್ಲಾಸ್ಟ್ ಆದಾಗ ಮಂಗಳೂರಲ್ಲಿ ಹೇಳಿದ್ರಲ್ಲ, ಅವರೆಲ್ಲ ನಮ್ಮ ಬ್ರದರ್ಸು, ಪಾಪ ಏನೋ ಗೊತ್ತಿಲ್ದಿರ ಕುಕ್ಕರ್ ಬಾಂಬ್ ಇಕ್ಕೊಂಡು ಔಟವನು ಅವನು. ಇಲ್ಲಿ ಬಂದು ಮೈಸೂರಲ್ಲಿ ಪಾಪ ಸಣ್ಣ ಹುಡುಗರು ಎಲ್ಲ 6 ತಿಂಗಳು 1 ವರ್ಷದ ಮಕ್ಕಳು, ಅವರೆಲ್ಲ ಸಣ್ಣ ಹುಡುಗರು, ಅವರೆಲ್ಲ ಅವ್ರು ಏನೋ ಬಂದು ಕಲ್ಲು ಹೊಡೆದ್ಬಿಟ್ಟವ್ರೆ. ಪಾಪ ಎಲ್ಲ ಹಿರಿಯ ಮುಸ್ಲಿಂ ಮುಖಂಡರೆಲ್ಲ ಬಂದು ಸಮಾಧಾನ ಮಾಡೋಕ್ಕೆ ನೋಡಿದ್ರು ಅಂತ ಹೇಳಿದ್ದಾರೆ. ಅಲ್ಲಿ ವಿಡಿಯೋನೇ ಇದೆಯಲ್ಲ, ಅವರು ಪ್ರಚೋದನೆ ಮಾಡಿ ಕಲ್ಲು ಹೊಡ್ಸೋಕ್ಕೆ ಹೇಳಿರೋವಂಥದ್ದು. ಈಗ ಅರೆಸ್ಟ್ ಆಗಿರೋರೆಲ್ಲ 6 ತಿಂಗಳ ಮಕ್ಕಳ, ಬೇಬಿ ಸಿಟ್ಟಿಂಗ್ ಅವರೆಲ್ಲ. ಅಲ್ಲಿ ಒಂದು ಕಡೆ ಬ್ರದರ್ಸು, ಇಲ್ಲಿ ಬಂದು ಅವರೆಲ್ಲ ಬೇಬಿ ಸಿಟ್ಟಿಂಗ್ ಅನ್ನೋದು. ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ರಾಮೇಶ್ವರ ಕೆಫೆ ಅದು ಯಾವುದೋ ಹೋಟ್ಲ್ ಬಿಸ್ನೆಸ್ ಗಲಾಟೆ ಅಂತ ಹೇಳೋದು. ಅಂದರೆ ಇವರ ಉದ್ದೇಶ ಏನಿದೆ ಅಂದರೆ ಮೊದಲೇ ಪೊಲೀಸರಿಗೆ ಒಂದು ಸಂದೇಶ, ನೋಡಪ್ಪ ಈ ಲೈನಲ್ಲೇ ಥಿಂಕ್ ಮಾಡಿ, ನೀವು ಅವ್ರನ್ನ ಮುಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರು ಭಿಕ್ಷೆಯಲ್ಲಿರೋದು, ಕಾಂಗ್ರೆಸ್ ಅವರು ಮುಸ್ಲಿಮರ ಭಿಕ್ಷೆಯಲ್ಲಿದ್ದಾರೆ. ಆ ಭಿಕ್ಷೆಯ ಋಣ ತೀರ್ಸೋಕ್ಕೋಸ್ಕರ ಅವರು ಅವ್ರ ಮೇಲೆ ಏನು ಕೇಸ್ ಮಾಡಲ್ಲ. ಮಾಡಿದ್ರು ಇವಾಗ KJ ಹಳ್ಳಿ DJ ಹಳ್ಳಿ ವಾಪಸ್ ರೆಡಿ. ಯಾವಾಗ ಹುಬ್ಳಿಯಲ್ಲಿ ಗಲಾಟೆ ಆಯಿತು, ಕಾರುಗಳೆಲ್ಲ ಸುಟ್ಟಾಕ್ದ್ರು, ಪೊಲೀಸರು ಹೊಡೆದ್ರು, ದಂಗೆ ಮಾಡಾಕ್ಬಿಟ್ರು, ಇಡೀ ಹುಬ್ಳಿ 3 ದಿನ ಸ್ಥಗಿತ ಆಗೋಯ್ತು. ಆ ಎಲ್ಲ ಕೇಸ್ಗಳನ್ನು ಕ್ಯಾಬಿನೆಟ್ ತಂದು ವಿಡ್ರಾ ಮಾಡಿಬಿಟ್ರಿ. ಏನು ಮೆಸೇಜ್ ಕೊಡ್ತಾ ಇದ್ದೀರಾ ರಾಜ್ಯದ ಜನತೆಗೆ? ನೀವೆಲ್ಲಾದ್ರೂ ಅವನು ಯಾವನೋ ಒಬ್ಬ ತಲೆ ಕೆಟ್ಟ, ಅವನು ಯಾರೋ ಒಬ್ಬ ಮೈಸೂರಲ್ಲಿ ಹೇಳ್ತಾನಲ್ಪ, ಅವನು ಯಾರೋ ಲಕ್ಷ್ಮಣ ಅಲ್ಲಲ್ಲ, ಇನ್ನೊಬ್ಬ ಅವನು ರಾಮನ್ ಬೈತಾನಲ್ಲ ಒಬ್ಬ, ಯಾರೋ ಭಗವಾನ್, ಅವನ ಹೆಸರೇ ಅವನು ಇಕ್ಕದ್ನೋ ಗೊತ್ತಿಲ್ಲಪ್ಪ, ಅವ್ರ ಅಪ್ಪ ಅಮ್ಮ. ಆ ಭಗವಾನ್ ರಾಮ, ಅವನು ರಾಮನ ಬಗ್ಗೆ ಏನೇನೋ ಮಾತಾಡ್ತಾನೆ, ಅಶ್ಲೀಲ ಪದಗಳೆಲ್ಲ ಉಪಯೋಗ ಮಾಡ್ತಾನೆ. ಎಂದಾದರೂ ಹಿಂದೂಗಳು ಹೋಗಿ ಯಾವುದಾದ್ರೂ ಪೊಲೀಸ್ ಸ್ಟೇಷನನ್ನು ಸುಟ್ಟಿದಾರ? ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದಿದ್ದಾರ? ಆ ಥರದ ಒಂದು ಘಟನೆ ಎಲ್ಲೂ ಇಲ್ಲ. ಇಲ್ಲಿ ನುಗ್ಗಿ ಪೊಲೀಸ್ ಸ್ಟೇಷನನ್ನು ಕಾನೂನನ್ನು ಯಾರು ಕಾಪಾಡಬೇಕಾಗಿತ್ತು ಅವ್ರ ಕೈಯನ್ನೇ ಕಟ್ಟಾಕಿದ್ದಾರೆ ಕಾಂಗ್ರೆಸ್ ಅವರು. ಒಂದು ರೀತಿ ನೀವು ಅವ್ರು ಮುಟ್ಟಿದ್ರೆ ನಿಮಗೆ ಅಲ್ಲಿ ಉಳಿಗಾಲ ಎಲ್ಲ ಟ್ರಾನ್ಸ್ಫರ್ ಗ್ಯಾರಂಟಿ ಅಂತ. ಈಗ ನನಗನ್ಸ್ತೈತೆ ಈ ಕೇಸಲ್ಲಿ, ಮೈಸೂರಿನ ಆ ಗಲಭೆ ಕೇಸಲ್ಲಿ ನನಗನ್ಸ್ತತೆ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ, ಗ್ಯಾರಂಟಿ, ಸಸ್ಪೆಂಡ್ ಆಗೋದು ಗ್ಯಾರಂಟಿ. ರಾಜಣ್ಣ ಹೇಳಿದಾರಲ್ಲ, ಪೊಲೀಸರೇ ತಪ್ಪಿತಸ್ಥರು ಅಂತ ಹೇಳಿದ್ದಾರೆ. ಪೊಲೀಸರು ತಪ್ಪಿತಸ್ಥರು ಅಂದಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು, ಸಸ್ಪೆಂಡ್ ಆಗಬೇಕು, ಟರ್ಮಿನೇಟ್ ಆಗಬೇಕು, ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು, ಇವೆಲ್ಲ ಶುರುವಾಗ್ತೈತೆ. ಅಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರದ ಒಂದು ವಿಚಾರವಾಗಿ ಮುಂದೆ ಈ ರಾಜ್ಯದಲ್ಲಿ ಏನಾನ ಗಲಭೆಗಳಾದರೆ ಅದಕ್ಕೆ ನೇರ ಕಾಂಗ್ರೆಸ್ ಅವರೇ ಕಾರಣ ಆಗ್ತಾರೆ. ಈ ಥರ ಒಡೆದು ಆಡುವ ನೀತಿ ಇವ್ರಿಗೆ ನನಗನ್ಸ್ತೈತೆ ಕಾಂಗ್ರೆಸ್ ಅವ್ರಿಗೆಲ್ಲ ಬುದ್ಧಿಭ್ರಮಣೆ ಆಗೋಗ್ಬಿಟ್ಟೈತೆ ಅಂತ. ಅವ್ರದ್ದೇ ಸರ್ಕಾರ ಐತಲ್ಲಪ್ಪ, ಅದು ಯಾವುದೋ ಏನು ನಾವು ಒಂದೇ ದಿನ ದಾಡಿ ಬಿಟ್ಕೊಂಬಂದು ಬಿಡೋಕ್ಕಾಗ್ತೈತಾ?
ಒಂದೇ ದಿನ ದಾಡಿ ಬಿಟ್ಕೊಂಡು ಒಂದೇ ದಿನ ಎಲ್ಲ ಮುಖವಾಡ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಸಡನ್ನಾಗಿ ಅಷ್ಟು ದಾಡಿಗಳು ಎಲ್ಲಿ ಸಿಗ್ತಾವಪ್ಪ ನಿನಗೆ? ಚೇಂಜ್ ಓಕೆ, ಅಷ್ಟು ದಾಡಿ ಚೇಂಜ್ ಮಾಡ್ಕೊಂಬಂದ್ಬಿಟ್ರು ಎಲ್ಲ ಏನೋ RSS ಅವರೆಲ್ಲ ಏನೋ ಏನು ಚೇಂಜ್ ಮಾಡ್ಕೊಂಬಂಟ್ರು, ಡ್ರೆಸ್ ಚೇಂಜ್ ಮಾಡ್ಕೊಂಬಂಡು ಅಂತಂದು ಒಂದೇ ಸರಿ ಅಷ್ಟು 1,000 ವೇಷಗಳು ಎಲ್ಲಿ ಸಿಗ್ತವೆ? ಅಷ್ಟು ಟೋಪಿಗಳು ಎಲ್ಲಿ ಸಿಗ್ತವೆ? ಅಷ್ಟು ಪೈಜಾಮಗಳು ಎಷ್ಟು ಸಿಗ್ತೈತೆ? ಅಷ್ಟು ಗಡ್ಡ ಎಲ್ಲಿ ಸಿಗ್ತೈತೆ? ಅಷ್ಟು ಬಾರ್ ಯಾಕಂದ್ರೆ ಅದು ಶೇವಿಂಗ್ ಮಾಡ್ಕೊಬೇಕಲ್ಲ ನೀಟಾಗಿ, ಇದಕ್ಕೆ ಒಂಥರ ಇದು ಬರೋ ಥರ ಅಷ್ಟು ಶೇವಿಂಗ್ ಅಂಗಡಿಗಳು ಎಲ್ಲವೇ ಅಷ್ಟು ಜನಕ್ಕೂ? ಹುಚ್ಚಿರ ಇವರು ಕಾಂಗ್ರೆಸ್ ಅವರು, ಹುಚ್ಚಿಡ್ಬೇಕು ಕಾಂಗ್ರೆಸ್ ಅವ್ರಿಗೆ. RSSಗೂ ಈ ಘಟನೆಗೆ ಏನು ಸಂಬಂಧ ಇದೆ? ಈಗ ಅರೆಸ್ಟ್ ಮಾಡಿದಾರಲ್ಲ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಪೊಲೀಸರು. ಹಂಗಾರೆ RSS ಅವ್ರು ಪರ ಇದ್ದಾರೆ ಪೊಲೀಸರು? ಮಾಡಬೇಕಾಯ್ತಲ್ಲ ಅರೆಸ್ಟ್. ಹಂಗಾರೆ ಯಾರ್ಯಾರು ಬಂದಿದ್ದಾರೆ? ಈಗ CCTV ಕ್ಯಾಮ್ರಾ ಇದೆಯಲ್ಲ, ನಾವು ಟೆಕ್ನಾಲಜಿ ಯುಗದಲ್ಲಿದ್ದೀರಿ ನಾವು. ಕರ್ನಾಟಕ IT-BTಯಲ್ಲಿ ದೇಶದಲ್ಲೇ ನಂಬರ್ 1. ಈ CCTV ಕ್ಯಾಮ್ರಾದಲ್ಲಿ ಯಾವ RSS ಅವ್ರು ಬಂದವನು ತೋರ್ಸಪ್ಪ. ಕಾಂಗ್ರೆಸ್ ಅವರು ತೋರಿಸ್ಬೇಕಲ್ಲ, ಈಗ ಯಾವ ಬಂದಿದ್ದಾರೆ, ಯಾರು RSS ಅವ್ನು ಬಂದೋಗಿದ್ದಾನೆ ಅಲ್ಲಿ ತೋರಿಸ್ಬೇಕಲ್ಲ, ತೋರಿಸಿ. ಎಲ್ಲ ಕಾಣ್ತಾ ಇರೋದು ಅದೇ ದಾಡಿಗಳೇ. ಸುಮ್ಮನೆ RSS ಮೇಲೆ ಆಪಾದನೆ ಮಾಡುವಂಥದ್ದು, ರಾಜಕೀಯದ ತೆವಲು ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು. ನನಗನ್ಸ್ತತೆ ಇಲ್ಲಿ ಪೊಲೀಸರ ಕೈ ಕಟ್ಟಾಕಿರೋದ್ರಿಂದ ನಮಗೆ ಈ ಮೈಸೂರಿನ ಗಲಭೆ ಏನಾಗಿದೆ ಅದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ರಾಜ್ಯದ ಜನತೆಗೂ ಇಲ್ಲ, ವಿರೋಧ ಪಕ್ಷಕ್ಕೂ ಇಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಥರದ ಘಟನೆಗಳು ಕಾಂಗ್ರೆಸ್ ಪ್ರಚೋದಿತವಾಗೇ ನಡೆಯುತ್ತೆ ಅನ್ನೋದು ವಿಶ್ವಾಸ ನಮಗಿದೆ.